ಐಎಫ್ಎಸ್ ಅಧಿಕಾರಿಯೊಬ್ಬರ ಪತ್ನಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮೂಡಾ ನಿವೇಶನವನ್ನು ಕಬಳಿಸಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು, ಮೂಡಾದ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಹಗರಣದಲ್ಲಿ ಭಾಗಿಗಳಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಈ ಒಂದು ಪ್ರಕರಣ ಮಾತ್ರವಲ್ಲದೆ ಕೋಟ್ಯಾಂತರ ರು ಬೆಲೆ ಬಾಳುವ ಒಟ್ಟು 7 ನಿವೇಶನಗಳ ಹಂಚಿಕೆಯಲ್ಲಿ ಅವ್ಯವಹಾರ, ಅಧಿಕಾರ ದುರ್ಬಳಕೆ, ಸಜ್ಜನ ಪಕ್ಷಪಾತ ಎಲ್ಲವೂ ನಡೆದಿರುವ ಶಂಕೆಯಿದ್ದು, ಈ ಹಗರಣಗಳ ಬಗ್ಗೆ ಭ್ರಷ್ಟಾಚಾರ ನಿಗ್ರಹ ದಳವಾದ ಎಸಿಬಿಯಿಂದ ತನಿಖೆ ನಡೆಸಲು ಮೂಡಾ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಅವರು ಮುಂದಾಗಿದ್ದಾರೆ. ನಿವೃತ್ತ ಐಎಫ್ಎಸ್ ಅಧಿಕಾರಿಯೊಬ್ಬರ ಪತ್ನಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮೂಡಾ ನಿವೇಶನವನ್ನು ಕಬಳಿಸಿರುವ ಪ್ರಕರಣದ ಬಗ್ಗೆ ಮೂಡಾ ಆಯುಕ್ತರು ಸೇರಿದಂತೆ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮಗೇನೂ ಗೊತ್ತಿಲ್ಲ ಎಂಬಂತೆ ಮೌನ ವಹಿಸಿದ್ರು. ಆದರೆ ಅನಾಮಧೇಯ ವ್ಯಕ್ತಿಯೊಬ್ಬರು ದೂರವಾಣಿ ಕರೆ ಮಾಡಿ ಮೂಡಾ ಅಧ್ಯಕ್ಷರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಈ ಹಗರಣ ಬೆಳಕಿಗೆ ಬಂದಿದೆ. ಮೈಸೂರಿನ ವಿಜಯನಗರ 4ನೇ ಹಂತ 2ನೇ ಫೇಸ್ನಲ್ಲಿ ನಿವೇಶನ ಸಂಖ್ಯೆ 3165 ನಾಗರಾಜ್ ಎಂಬ ಭಾರತೀಯ ಅರಣ್ಯ ಸೇವಾ ಅಧಿಕಾರಿಗೆ ಮಂಜೂರಾಗಿತ್ತು. 1.5 ಲಕ್ಷ ರೂಪಾಯಿ ಹಣ ಪಾವತಿಸಿ ಮೂಡಾದಿಂದ 1997ರ ಜನವರಿ 3ರಂದು ನಾಗರಾಜ್ ಅವರು ನಿವೇಶನ ಸ್ವಾಧೀನಕ್ಕೆ ಪಡೆದಿದ್ರು. ಆದರೆ ಬೆಂಗಳೂರಿನ ಮೆಟ್ರೋಪಾಲಿಟನ್ ಕೋಆಪರೇಟಿವ್ ಸೊಸೈಟಿಯಿಂದಲೂ ಅವರು ನಿವೇಶನ ಪಡೆದಿದ್ದ ಕಾರಣ ಮೂಡಾದಿಂದ ಹಂಚಿಕೆಯಾಗಿದ್ದ ನಿವೇಶನವನ್ನು ಹಿಂತಿರುಗಿಸುತ್ತಿರುವುದಾಗಿ ಮೂಡಾಗೆ ಲಿಖಿತವಾಗಿ ನಾಗರಾಜ್ ತಿಳಿಸಿದ್ರು. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಮೂಡಾ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಆನಂತರ 2004ರ ಸೆಪ್ಟೆಂಬರ್ 3ರಂದು ಇದೇ ನಾಗರಾಜ್ ಮತ್ತೊಂದು ಪತ್ರ ಬರೆದು ನಿವೇಶನದ ಹಂಚಿಕೆಯನ್ನು ತಮ್ಮ ಹೆಸರಿನಲ್ಲೇ ಮುಂದುವರಿಸುವಂತೆ ಕೋರಿದ್ದು, ಈ ಮನವಿಗೂ ಮೂಡಾ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಈ ನಡುವೆ ನಾಗರಾಜ್ ಅವರ ಪತ್ನಿ ಶಶಿಕಲಾ ಅವರು ಕಳೆದ ಆಗಸ್ಟ್ 13ರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಮ್ಮ ಪತಿ 2019 ಆಗಸ್ಟ್ 22ರಂದು ನಿಧನರಾಗಿದ್ದು, ಅವರ ಹೆಸರಿನಲ್ಲಿರುವ ನಿವೇಶನಕ್ಕೆ ತನ್ನ ಹಾಗೂ ತಮ್ಮ ಪುತ್ರ ಸಮರ್ಥ್ ಅವರ ಹೆಸರಿನಲ್ಲಿ ಜಂಟಿ ಪೌತಿ ಖಾತೆ ಮಾಡಿ ಕ್ರಯಪತ್ರ ನೀಡುವಂತೆ ಕೋರಿದ್ರು. ಸರ್ಕಾರದ ನಿರ್ದೇಶನದಂತೆ ಕಳೆದ ಸೆಪ್ಟೆಂಬರ್ 21ರಂದು ಪೌತಿ ಖಾತೆ ವರ್ಗಾವಣೆ ಮಾಡಿ ದಂಡ ಶುಲ್ಕ ಪಾವತಿಸಿಕೊಂಡು ಮೂಡಾ ಅಧಿಕಾರಿಗಳು ಟೈಟಲ್ ಡೀಡ್ ಅನ್ನು ಅವರಿಬ್ಬರ ಹೆಸರಿಗೆ ನೀಡಿದ್ರು. ಇದರಿಂದಾಗಿ 3.5 ಕೋಟಿ ಮೌಲ್ಯದ ನಿವೇಶನದ ಒಡೆತನ ಶಶಿಕಲಾ ಮತ್ತು ಸಮರ್ಥ್ ಅವರ ಪಾಲಾಗಿತ್ತು. ಇದಾದ ಬಳಿಕ ಮೂಡಾ ಅಧ್ಯಕ್ಷ ಎಚ್.ವಿ. ರಾಜೀವ್ ಅವರಿಗೆ ಅನಾಮಧೇಯ ವ್ಯಕ್ತಿಯೋರ್ವ ಕರೆ ಮಾಡಿ ಮೂಡಾ ಆಸ್ತಿಯನ್ನು ಅಕ್ರಮವಾಗಿ ಪರಭಾರೆ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಕೇವಲ 1-2 ದಿನಗಳಲ್ಲಿ ಸದರಿ ನಿವೇಶನವನ್ನು ದುಬಾರಿ ಬೆಲೆಗೆ ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಬೆಂಬಲವಿರುವ ವ್ಯಕ್ತಿಯೊಬ್ಬರಿಗೆ ಮಾರಾಟ ಸಹ ಮಾಡಲಾಗಿದ್ದು, ಈ ಪ್ರಕ್ರಿಯೆಯಲ್ಲಿ ಮೂಡಾ ಅಧಿಕಾರಿಗಳು ಸಹ ಪಾಲ್ಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅನಾಮಧೇಯ ವ್ಯಕ್ತಿಯ ಕರೆಯನ್ನು ಗಂಭೀರವಾಗಿ ಪರಿಗಣಿಸಿದ ರಾಜೀವ್ ಅವರು ಸದರಿ ನಿವೇಶನದ ವಿಚಾರದಲ್ಲಿ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಲಾಗಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚಿಸಿದ್ರಲ್ಲದೆ, ಒಂದು ವೇಳೆ ನಿಯಮ ಉಲ್ಲಂಘನೆ ಆಗಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಕಳೆದ ಸೆಪ್ಟೆಂಬರ್ 24ರಂದು ಟಿಪ್ಪಣಿ ಮೂಲಕ ಮೂಡಾ ಆಯುಕ್ತರಿಗೆ ಅಧಿಕೃತ ನಿರ್ದೇಶನ ನೀಡಿದ್ರು. ಇದಾದ ಬಳಿಕ ಕಡತಗಳನ್ನು ಪರಿಶೀಲಿಸಿದಾಗ ಕೆಲ ಕಡತಗಳು ನಾಪತ್ತೆಯಾಗಿದ್ರೆ ಲಭ್ಯವಿದ್ದ ಕಡತಗಳನ್ನು ತಿರುಚಲಾಗಿರುವ ಸಂಗತಿ ಬೆಳಕಿಗೆ ಬಂದಿದೆ. ಈ ಮೂಲಕ ಸದರಿ ನಿವೇಶನ ಸೇರಿದಂತೆ ಒಟ್ಟು 7 ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವ ಸಂಗತಿ ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜೀವ್ ಅವರು ಅಕ್ರಮದ ಬಗ್ಗೆ ಎಸಿಬಿಗೆ ದೂರು ನೀಡಿ ತನಿಖೆ ಕೈಗೊಳ್ಳಲು ಮುಂದಾಗಿದ್ದರಲ್ಲದೆ, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಹಂಚಿಕೆಯಾಗಿರುವ ನಿವೇಶನಗಳ ವಾಸ್ತವತೆಯನ್ನು ತಿಳಿದುಕೊಳ್ಳಲು ಮುಂದಾಗಿದ್ದಾರೆ. ಮೂಡಾ ಎಂದು ಜನರಿಂದ ಕರೆಯಲ್ಪಡುವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಎಂಬ ಸ್ಥಳೀಯ ಸಂಸ್ಥೆಯು ಅಕ್ರಮಗಳ, ಅವ್ಯವಹಾರಗಳ ಗೂಡಾಗಿದ್ದು, ಅಕ್ರಮವಾಗಿ ಬಡಾವಣೆಗಳನ್ನು ನಿರ್ಮಿಸುವವರಿಗೆ, ಅಕ್ರಮವಾಗಿ ನಿವೇಶನಗಳನ್ನು ಪರಭಾರೆ ಮಾಡುವವರಿಗೆ ಅಲ್ಲಿ ಎಲ್ಲ ಬಗೆಯ ಮಾರ್ಗದರ್ಶನ ಮಾತ್ರವಲ್ಲದೆ ರಕ್ಷಣೆಗಳು ಲಭಿಸುತ್ತವೆ. ಇದೇ ಕಾರಣಕ್ಕೆ ಹಲವು ಖಾಸಗಿ ಬಡಾವಣೆಗಳ ನಿರ್ಮಾಣಕಾರರು ಸಾರ್ವಜನಿಕ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕಾಗಿ ಮೀಸಲಿಟ್ಟಿರುವ ಜಾಗಗಳನ್ನು, ರಸ್ತೆಗಳನ್ನು ಅತಿಕ್ರಮಿಸಿಕೊಂಡು ಬಡಾವಣೆಗಳನ್ನು ರಚಿಸಿದ್ರು ಅವುಗಳನ್ನು ತೆರವುಗೊಳಿಸಬೇಕಾದ ಮೂಡಾ ಅಧಿಕಾರಿಗಳೇ. ಇದೇ ಕಾರಣಕ್ಕೆ ಹಲವು ಖಾಸಗಿ ಬಡಾವಣೆಗಳ ನಿರ್ಮಾಣಕಾರರು ಸಾರ್ವಜನಿಕ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕಾಗಿ ಮೀಸಲಿಟ್ಟಿರುವ ಜಾಗಗಳನ್ನು, ರಸ್ತೆಗಳನ್ನು ಅತಿಕ್ರಮಿಸಿಕೊಂಡು ಬಡಾವಣೆಗಳನ್ನು ರಚಿಸಿದ್ರು ಅವುಗಳನ್ನು ತೆರವುಗೊಳಿಸಬೇಕಾದ ಮೂಡಾ ಅಧಿಕಾರಿಗಳೇ. ಖಾಸಗಿ
ಖಾಸಗಿ ಡೆವಲಪರ್ಗಳ ಪರ ವಾದ ಮಂಡಿಸುತ್ತಾ ಅವರ ರಕ್ಷಣೆಗೆ ಪಣ ತೊಟ್ಟು ನಿಂತಿದ್ದಾರೆ. ಇದೀಗ ಮೂಡಾ ಆಯುಕ್ತರಾದ HV ರಾಜೀವ್ ಅವರು ಮೂಡಾ ಅಕ್ರಮಗಳ ವಿರುದ್ಧ ಸ್ವತಃ ಸಮರ ಸಾರಿದ್ದು, ಖಾಸಗಿ ಡೆವಲಪರ್ಗಳ ಅತಿಕ್ರಮಣ ಮತ್ತು ಅಕ್ರಮಗಳ ಬಗ್ಗೆಯೂ ಗಮನ ಹರಿಸುವ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯಲಿ ಎಂಬುದು ನಮ್ಮ ಕಳಕಳಿಯ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಕಚೇರಿಯು ಮೈಸೂರಿನ ಸಿಟಿ ಬಸ್ ನಿಲ್ದಾಣದಲ್ಲಿರುವ ಕೆಎಸ್ಆರ್ಟಿಸಿ ಕಟ್ಟಡದಲ್ಲಿ ಉದ್ಘಾಟನೆಗೊಂಡಿತು. ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರ ಆಶೀರ್ವಾದದಿಂದ ಇಂದು ನೂತನ ಕಚೇರಿ ಉದ್ಘಾಟನೆಗೊಂಡಿದೆ. ಸಮಾಜಕ್ಕೆ ಉತ್ತಮ ಸೇವೆಗಳನ್ನು ಒದಗಿಸುವುದೇ ನಮ್ಮ ಗುರಿಯಾಗಿದೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನಮ್ಮ ರಕ್ಷಣಾ ವೇದಿಕೆಯ ಹೊಣೆಗಾರಿಕೆಯಾಗಿದ್ದು, ಜನರಿಗೆ ನ್ಯಾಯ ಒದಗಿಸಲು ಸದಾಕಾಲ ಬದ್ಧರಾಗಿರುತ್ತೇವೆ ಎಂದರು. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷರಾದ HL ಯಮುನಾ ಹಾಗೂ ಇತರ ಸಂಘಟನೆಗಳ ಮುಖಂಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಗೆ ಭೇಟಿ ನೀಡಿ ಶುಭ ಹಾರೈಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಪ್ರಧಾನ ಕಚೇರಿಯನ್ನು KR ಸರ್ಕಲಿನ ಏನು ನಮ್ಮ ನಗರ ಸಾರಿಗೆ ಬಸ್ ನಿಲ್ದಾಣದ 2ನೇ ಮಹಡಿಯಲ್ಲಿ 16ನೇ ಕೊಠಡಿಯಲ್ಲಿ ಇವತ್ತೊಂದು ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಯಾವುದೇ ಒಂದು ಕನ್ನಡದ ವಿಚಾರವಾಗಿ, ಆರೋಗ್ಯಕರ ವಿಚಾರವಾಗಿ ಯಾರಿಗಾದ್ರೂ ಅನ್ಯಾಯ ಆಗಿದ್ದರೆ ಅಥವಾ ಯಾರಿಗಾದ್ರೂ ತೊಂದರೆ ಆಗಿದ್ದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಮತ್ತು ಆರೋಗ್ಯಕರವಾಗಿದ್ದಂಥ ವಿಚಾರಗಳನ್ನ ತಂದಲ್ಲಿ ನಾವು ಬಗೆಹರಿಸ್ಕೊಳ್ಳೋಣ. ಮತ್ತು ಇವತ್ತು ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ಉದ್ಘಾಟನೆಗೆ ಆಗಮಿಸಿದಂಥ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಮತ್ತು ನನ್ನ ಹಿತೈಷಿಗಳಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರವೀಣ್ ಕುಮಾರ್ ಕರ್ವೆ, ಮೈಸೂರು ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಮತ್ತು ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಮೈಸೂರಿನ KR ವೃತ್ತದಲ್ಲಿರುವ ಸಿಟಿ ಬಸ್ ನಿಲ್ದಾಣದ 3ನೇ ಮಹಡಿಯಲ್ಲಿರುವ ನೂತನ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ವೇದಿಕೆಯ ಗೌರವಾಧ್ಯಕ್ಷರಾದ HK ರಾಮು ಅವರು, ಒಕ್ಕಲಿಗರ ವಿಕಾಸ ವೇದಿಕೆಯು ಕಳೆದ 16 ವರ್ಷಗಳಿಂದ ಒಂದು ಸಣ್ಣ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಹೊಸ ಕಚೇರಿಗೆ ಸ್ಥಳಾಂತರಗೊಂಡಿದೆ. ವೇದಿಕೆಯ ಇನ್ನೂ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜ ಸೇವೆ ಮಾಡಲಿ ಎಂದು ಹಾರೈಸಿದರು. ವೇದಿಕೆಯ ರಾಜ್ಯಾಧ್ಯಕ್ಷರಾದ HL ಯಮುನಾ ಅವರು ಮಾತನಾಡಿ, ನಮ್ಮ ವೇದಿಕೆಯು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ನಮ್ಮ ಸಂಘಟನೆಯು ಒಕ್ಕಲಿಗರು ಮಾತ್ರವಲ್ಲದೆ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಸಮಾಜೋದ್ಧಾರದ ಕಾರ್ಯಗಳಲ್ಲಿ ನಿರತವಾಗಿದೆ. ಇನ್ನು ಮುಂದೆಯೂ ಎಲ್ಲರ ಸಹಕಾರದೊಂದಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಿದೆ ಎಂದರು. ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಮೈಸೂರು ನಗರದ ಹೃದಯ ಭಾಗದಲ್ಲಿರುವಂಥ KR ಸರ್ಕಲ್ ಪಕ್ಕದ ಸಿಟಿ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗಲ್ಲಿ ನಮ್ಮ ಹೊಸ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ತುಂಬ ಸಂತೋಷ ಅನ್ನಿಸ್ತಿದೆ. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ನಾನು ಈಗ 8ನೇ ವರ್ಷ ಪೂರೈಸ್ತಾ ಇದೆ. 8 ವರ್ಷಗಳಲ್ಲಿ ನಾವು ಈ ಭಾಗದಲ್ಲಿ ಎಲ್ಲ ಜನಾಂಗನೂ ಒಟ್ಟು ಸೇರಿಸ್ಕೊಂಡು ಮತ್ತು ಒಕ್ಕಲಿಗರ ಜನಾಂಗದ ಕಾರ್ಯಕ್ರಮಗಳು ಮಾಡ್ಕೊಂಡು ತುಂಬಾ ಜನರ ಒಲವನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ನಾನಾದರೂ ಭಾವಿಸಿ ಮುಂದೆ ಕೂಡ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂತ ಇದೊಂದು ಹೊಸ ಕಟ್ಟಡವನ್ನು ಬಾಡಿಗೆಗೆ ತಗೊಂಡು ನಡೆಸ್ತಾ ಇದ್ದೀವಿ. ಇವತ್ತು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಏನು ಸಂಸ್ಥೆಯ ಸದಸ್ಯರು ಎಲ್ಲರೂ ಬಂದು ಶುಭಾಶಯ ಹಾರೈಸಿ ಹೋಗಿದ್ದಾರೆ. ನಮ್ಮ ಸಂಸ್ಥೆ ಗೌರವಾಧ್ಯಕ್ಷರಾದಂಥ ಶ್ರೀಯುತ HK ರಾಮು ಸರ್ ಅವರು ಕೂಡ ಬಂದು ಶುಭಾಶಯ ಹಾರೈಸಿ ಹೋದರು. ಹಾಗಾಗಿ ನಮಗೆ ಇನ್ನೂ ಹೆಚ್ಚು ಬಲ ಬಂದಂಗಾಗಿದೆ. ನಾವು ಈ ಥರ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ಮೈಸೂರಿನ ಮಧ್ಯಭಾಗದಲ್ಲಿ ನಾವು ಪ್ರಾರಂಭ ಮಾಡಿರೋವಂಥದ್ದು. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ತರಬೇತಿಗಳು ಮತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋವಂಥದ್ದು ಹಿಂದೆ ಕೂಡ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ಆ ಥರದ್ದೆಲ್ಲ ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನ ಎಲ್ಲ ಜನಾಂಗ ನಾವು ಹಿಂದೆ ಏನು JSS ಸ್ವಾಮೀಜಿಗಳನ್ನ ಸ್ಮರಣೆ ಮಾಡೋ ಕಾರ್ಯಕ್ರಮ ಮಾಡಿದ್ದೀವಿ, ಅಂಬೇಡ್ಕರ್ ಜಯಂತಿ ಮಾಡಿದ್ದೀವಿ, ಕನಕ ಜಯಂತಿ ಮಾಡಿದ್ದೀವಿ. ಈ ಥರ ಎಲ್ಲ ಜನಾಂಗದ ಕಾರ್ಯಕ್ರಮಗಳನ್ನೂ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೊರೋನಾ ಸಲುವಾಗಿ ನಾವು ಕೆಲವು ದಿನ ಕಾರ್ಯಕ್ರಮಗಳನ್ನ ನಿಲ್ಲಿಸಿದ್ವಿ. ಇನ್ನು ಮುಂದೆ ಎಲ್ಲ ರೀತಿಯ
ಎಲ್ಲ ಜನಾಂಗದ ಕಾರ್ಯಕ್ರಮಗಳನ್ನೂ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಎಲ್ಲರನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಡೀ ಸಮಾಜದ ಜನರೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತಾ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಅವಕಾಶ ವೇದಿಕೆಯ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಯಮುನಾ ಮೇಡಮ್ ಅವರು ಹಾಗೂ ನಮ್ಮೊಟ್ಟಿಗೆ ಇರ್ತಕ್ಕಂಥ ಅಂಜಲಿ ರಾಮು ಅವರು ಹಾಗೂ ನಮ್ಮ ಮಹಿಳಾ ವಿಭಾಗದಿಂದ ನಮ್ಮ ಅನಿತಾ ಮೇಡಮ್ ಅವರು ಹಾಗೂ ಸುಜಾತ ಮೇಡಮ್ ಅವರು ಹಾಗೂ ಅಂಗದಾನ ಒಂದು ಜಿಲ್ಲಾ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಈ ದಿನ ಭಾಳ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂತಂದರೆ ಯಮುನಾ ಮೇಡಮ್ರವರು ಕಳೆದ 16 ವರ್ಷದಿಂದ ಒಂದು ಚಿಕ್ಕ ಕೊಠಡಿನಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಈ ವಿಕಾಸ ವೇದಿಕೆಯ ಒಂದು ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿರ್ತಕ್ಕಂಥದ್ದು ನಾಡಿನ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಮೈಸೂರಿನಲ್ಲಿ ವಿಶೇಷವಾಗಿ ಕೃಷ್ಣರಾಜ ಒಡೆಯರ್ ಅವರ ಕಾರ್ಯಕ್ರಮದಿಂದ ಮೊದಲುಗೊಂಡು KH ರಾಮಯ್ಯನವರ ಒಂದು ಸಮಾಧಿಯ ಎಲ್ಲಿದೆ ಅಂತ ಮೈಸೂರು ಜನರಿಗೆ ಗೊತ್ತಿರಲಿಲ್ಲ.